ಅಥಣಿಯ ಸಣ್ಣ ಕೈಗಾರಿಕಾ ಪ್ರದೇಶದ ಕಾರ್ಖಾನೆಯಲ್ಲಿ ಬಾಯ್ಲರ್ ಒಂದು ಸ್ಫೋಟವಾಗಿದೆ. ಕಾರ್ಖಾನೆಯ ಬಾಯ್ಲರ್ ಬ್ಲಾಸ್ಟ್ನಿಂದಾಗಿ ಮೂವರ ಸ್ಥಿತಿ ಈಗ ಗಂಭೀರ ಅಂತಿದ್ದಾರೆ. ಸತ್ತಿ ಗ್ರಾಮದ ಮಹಿಳೆ ಸುನಂದ ಶಿದಪ್ಪ ತೇಲಿ ಚಿಂತಾಜನಕವಾಗಿದ್ದಾರೆ. ಚಿಕ್ಕಟ್ಟಿ ಗ್ರಾಮದ ಹೊರವಲಯದಲ್ಲಿರುವಂತಹ ಕೈಗಾರಿಕಾ ಪ್ರದೇಶ ಬ್ಲಾಸ್ಟ್ ಆದ ತೀವ್ರತೆಗೆ ಕಾರ್ಖಾನೆಯ ಗೋಡೆ ನುಜ್ಜುಗುಜ್ಜಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಈಗ ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈಗ ಒಟ್ಟು ಮೂವರ ಸ್ಥಿತಿ ಗಂಭೀರ ಅಂತಿದ್ದಾರೆ. ಕಾರ್ಖಾನೆಯ ಬಾಯ್ಲರ್ಸ್ ಬ್ಲಾಸ್ಟ್ನಿಂದ ಮೂವರ ಸ್ಥಿತಿ ಗಂಭೀರವಾಗಿದೆ. ನೋಡ್ತಾ ಇದ್ದೀರಾ ಅಲ್ಲಿ. ಅಲ್ಲಿ ನೋಡ್ತಾ ಇದ್ದೀರಾ ಬಾಯ್ಲರ್ ಬ್ಲಾಸ್ಟ್ ಬಹಳ ಡೇಂಜರಸ್. ಇದು ಬಾಯ್ಲರು ಚೆನ್ನಾಗಿದ್ರೆ ಚೆನ್ನಾಗೇ ಇರುತ್ತೆ. ಈ ಥರ ಬ್ಲಾಸ್ಟ್ ಗಿಸ್ಟ್ ಆಗಿಬಿಟ್ರೆ ಸಾವನ್ನಪ್ಪೇ ಬಿಡ್ತಾರೆ. ಈಗ ಅಲ್ಲಿ ಮೂವರ ಸ್ಥಿತಿ ಚಿಂತಾಜನಕ ಅಂತಿದ್ದಾರೆ. ಸ್ಥಿತಿ ಗಂಭೀರ ಕೂಡ ಆಗಿದೆ. ಹೆಚ್ಚು ಕಡಿಮೆ ಆಗದೇ ಇರಲಿ, ಅವರು ಬೇಗ ಹುಷಾರಾಗಿ ಬರಲಿ ಅಂತ ಹೇಳಿ. ನೋಡಿ ಅಲ್ಲಿ ಬೆಂಕಿ ಹತ್ಕೊಂಡಿದೆ. ಈಗ ಅದನ್ನು ನಂದಿಸುವಂಥ ಕೆಲಸವನ್ನು ಕೂಡ ಅಗ್ನಿಶಾಮಕ ದಳದವರು ಮಾಡ್ತಾ ಇದ್ದಾರೆ. ಇದು ಅಥಣಿಯ ಸಣ್ಣ ಕೈಗಾರಿಕಾ ಪ್ರದೇಶದ ಕಾರ್ಖಾನೆಯಲ್ಲಿ ಆದಂತಹ ಅವಘಡ. ಸುತ್ತಮುತ್ತಲೂ ಹೆಚ್ಚಿನ ಜನ ಇರಲಿಲ್ಲ. ಅದೃಷ್ಟವಶಾತ್ ಜನ ಇದ್ದಿದ್ರೆ ಇನ್ನೂ ಹೆಚ್ಚಿನ ರೀತಿಯಾದಂಥ ಅನಾಹುತವನ್ನು ಸೃಷ್ಟಿ ಮಾಡಿಬಿಡುತ್ತೆ ಈ ಬಾಯ್ಲರ್ಸ್ಗಳು. ಅವು ಬ್ಲಾಸ್ಟ್ ಆದಾಗ ಬಹಳ ಡೇಂಜರಸ್ಸು. ಈಗ ಅಲ್ಲಿ ಕಾರ್ಖಾನೆಯ ಬಾಯ್ಲರ್ ಬ್ಲಾಸ್ಟ್ ಆಗಿ ಮೂವರ ಸ್ಥಿತಿ ಈಗ ಗಂಭೀರ ಅಂತಿದ್ದಾರೆ. ಚಿಕ್ಕಟ್ಟಿ ಗ್ರಾಮದ ಹೊರವಲಯದಲ್ಲಿರುವಂಥ ಕೈಗಾರಿಕಾ ಪ್ರದೇಶ ಇದು. ಗೋಡೆಗಳೇ ನುಜ್ಜುಗುಜ್ಜಾಗತ್ತೆ ಅಂತಂದ್ರೆ ಇನ್ನು ಮನುಷ್ಯನ ಮಾಂಸದ ಹೊದಿಕೆ ಇರುವಂಥ ಈ ದೇಹದ ಪರಿಸ್ಥಿತಿ ಏನಾಗುತ್ತೆ ಅಂತ ಜಸ್ಟ್ ಯೋಚನೆ ಮಾಡ್ಕೊಳ್ಳಿ, ಹೇಗಿರುತ್ತೆ ಆ ಪರಿಸ್ಥಿತಿ ಅಂತ ಹೇಳಿ. ಅಗ್ನಿಶಾಮಕ ದಳದವರು ಹೋಗಿದ್ದಾರೆ, ಸಿಬ್ಬಂದಿಯವರು ಹೋಗಿದ್ದಾರೆ. ಈಗ ಎಲ್ಲ ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗ ಅವರ ಪರಿಸ್ಥಿತಿ ಹೇಗಿದೆ ಮೂವರ ಜನರದ್ದು ಅನ್ನೋದನ್ನ ತಿಳ್ಕೊಳ್ಬೇಕು ಈಗ ಸದ್ಯಕ್ಕೆ. ಚಿಕ್ಕೋಡಿಯಿಂದ ನನ್ನ ಸಹೋದ್ಯೋಗಿ ಚೇತನ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಚೇತನ್, ಏನೆಲ್ಲ ಮಾಹಿತಿಗಳು ಬರ್ತಾ ಇದೆ, ಪ್ರಾಥಮಿಕ ಮಾಹಿತಿ ಬಾಯ್ಲರ್ ಸ್ಫೋಟದ ಬಗ್ಗೆ? ಅದೊಂದು ಖಂಡಿತವಾಗಿ ಕೂಡ ಏನು ಅಥಣಿ ಹೊರವಲಯದಲ್ಲಿ ಸಣ್ಣ ಕೈಗಾರಿಕೆ ಘಟಕ ಇದೆ, ಅಲ್ಲಿ ಈಗ ಬಾಯ್ಲರ್ ಸ್ಫೋಟ ಆಗಿರುವಂತದ್ದು. ಏನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಚಿಕ್ಕಟ್ಟಿ ಗ್ರಾಮದ ಹತ್ತಿರ ಈ ಫ್ಯಾಕ್ಟರಿ ಇರುವಂತದ್ದು. ಈಗಾಗಲೇ ಏನು ಬಾಯ್ಲರ್ ಸ್ಫೋಟದಿಂದ ಸುಮಾರು 30ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ಅವರನ್ನ ಮಿರಾಜ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿರುವಂತದ್ದು ಹೆಚ್ಚಿನ ಚಿಕಿತ್ಸೆಗೆ. ಅದರಲ್ಲಿ ಸುನಂದ ಸಿದ್ದಪ್ಪ ತೇಲಿ ಎಂಬ ಮಹಿಳೆಯ ಸ್ಥಿತಿ ಚಿಂತಾಜನಕವಾಗಿದ್ದು, ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ಮಹಿಳೆಯಾಗಿದ್ದಾಳೆ. ಹೀಗಾಗಿ ಒಂದ್ ರೀತಿಯಾದ ಆತಂಕದ ವಾತಾವರಣ ಈಗ ಸದ್ಯ ಫ್ಯಾಕ್ಟರಿ ನಿರ್ಮಾಣವಾಗಿರುವಂತದ್ದು. ಅಗ್ನಿಶಾಮಕ ದಳದ ಸಿಬ್ಬಂದಿ ಜೊತೆಗೆ ಪೊಲೀಸರು ಕೂಡ ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವಂತದ್ದು. ಅರುಣ್. ಓಕೆ ಚೇತನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.